ಸ್ನೇಹಿತರೆ, ಕರ್ಮ ದೊಡ್ಡದಾ ಭಾಗ್ಯ ದೊಡ್ಡದಾ? ಇಲ್ಲಿ ಕೆಲವರು ಹೇಳ್ತಾರೆ ಭಾಗ್ಯನೇ ದೊಡ್ಡದು, ಭಾಗ್ಯ ಇದ್ದರೆ ಎಲ್ಲ ಸಿಗುತ್ತೆ ಅಂತ. ಆದರೆ ಭಾಗ್ಯ ಹೇಗೆ ಉತ್ಪನ್ನ ಆಗುವುದು? ನೀವು ಮಾಡುವ ಕರ್ಮಗಳಿಂದಲೇ ಭಾಗ್ಯ ಆಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಬೇಕಾ? ಹಾಗಿದ್ದಲ್ಲಿ ಭಗವದ್ಗೀತೆಯನ್ನು ಓದಿ. ಶ್ರೀ ಭಗವಂತ ಶ್ರೀ ಕೃಷ್ಣರು ಭಗವದ್ಗೀತೆಯಲ್ಲಿ ಕರ್ಮದ ಬಗ್ಗೆ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಸ್ನೇಹಿತರೆ, ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಅರ್ಜುನರ ಜೊತೆಗೆ ಮಾಡಿದ ಆ ಸಂವಾದವನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತೀನಿ. ಅದ್ರ ಬಗ್ಗೆ ಮಾತಾಡೋಣ ಮುಂದೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಫಸ್ಟಿಗೆ ಇಂಟ್ರೊಡಕ್ಷನಲ್ಲಿ ಕೇಳಿದ್ನಲ್ಲ, ಕರ್ಮ ದೊಡ್ಡದಾ ಭಾಗ್ಯ ದೊಡ್ಡದಾ ಅಂಥೇಳಿ. ಸ್ನೇಹಿತರೆ, ಭಾಳಷ್ಟು ಜನರಿಗೆ ಅನ್ನಿಸ್ತಿರ್ಬೋದು ಭಾಗ್ಯನೇ ದೊಡ್ಡದು ಅಂಥೇಳಿ. ಇನ್ನು ಕೆಲವರು ಅಂತಾರೆ ಕರ್ಮ ದೊಡ್ಡದು, ಇನ್ನು ಕೆಲವರು ಅಂತಾರೆ ಇದು ತುಂಬ ಕ್ಲಿಷ್ಟಕರವಾದ ಮಾತು, ಪ್ರಶ್ನೆ. ಕರ್ಮನೇ ದೊಡ್ಡದು ಭಾಗ್ಯ ದೊಡ್ಡದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಒಂದು ಸರಳವಾದ ಉತ್ತರ ನಾನು ಕೊಡ್ತೀನಿ, ಕರ್ಮನೇ ದೊಡ್ಡದು ಅಂತ. ನೀವು ಅನ್ಬೋದು ಹೇಗಂತೀರಾ ಕರ್ಮ ದೊಡ್ಡದು ಅಂಥೇಳಿ? ಸ್ನೇಹಿತರೆ, ಹೇಳ್ತೀನಿ ಕೇಳಿ. ಕರ್ಮ ಯಾಕೆ ದೊಡ್ಡದು? ಕರ್ಮದಿಂದಲೇ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಭಾಗ್ಯ ಕರ್ಮ, ನಾವು ಮಾಡಿದಂತಹ ಆ ಕರ್ಮದ ಮೇಲೆಯೇ ನಾವು ಮುಂದೆ ಹೇಗೆ ಬದುಕ್ತೀವಿ ಅಂತ ಸಹ ಡಿಪೆಂಡ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಕರ್ಮ ಚಂದಿಕ್ಕೋ, ನಿನ್ನ ಕರ್ಮ ಚಂದಿಕ್ಕೋ, ಕರ್ಮ ಮಾಡು, ಒಳ್ಳೆ ಕರ್ಮ ಮಾಡು, ನಿಷ್ಕಾಮ ಕರ್ಮ ಮಾಡು ಅಂತ ಶ್ರೀಕೃಷ್ಣರು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಕರ್ಮದಲ್ಲಿ ಅನೇಕ ವಿಧಗಳಿವೆ. ಉದಾಹರಣೆಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾಣ ಕರ್ಮ ಮತ್ತು ಆಗಾಮಿ ಕರ್ಮ. ಇವೆಲ್ಲ ಯಾವ ತರಹ ಕರ್ಮಗಳು ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲಿಗೆ ಬರುವುದು ಸಂಚಿತ ಕರ್ಮ. ಸಂಚಿತ ಕರ್ಮ ಅಂದರೆ ಮಾಡಿದ ಕರ್ಮಗಳು. ಈಗ ನಾವು ನಿನ್ನೆ ಏನು ಕೆಲಸ ಮಾಡಿದ್ದೀವಲ್ಲ, ಅದು ಸಂಚಿತ ಕರ್ಮದಲ್ಲಿ ಬರುತ್ತೆ. ಇವಾಗ ನಾವು ಮಾಡಿದ್ದೀವಿ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಅದೇ ಸಂಚಿತ ಕರ್ಮ. ಆ ಸಂಚಿತ ಕರ್ಮ ಏನಿದೆ ಅಲ್ಲ, ಅದು ಪ್ರಾರಬ್ಧ ಆಗಿ ಬರುತ್ತೆ. ಅಯ್ಯೋ ಪ್ರಾರಬ್ಧವೇ ಅಂತಾರ ನೋಡ್ರಿ, ಅದೇ ಪ್ರಾರಬ್ಧ. ಆ ಸಂಚಿತ ಕರ್ಮ, ನಾವು ಮಾಡಿದ ಕರ್ಮಗಳು ಪ್ರಾರಬ್ಧ ಆಗಿ ಬರುತ್ತವೆ. ಪ್ರಾರಬ್ಧ ಅಂದರೆ ಏನು ಅಂತ ನೀವು ಅಂತಿರಬಹುದು. ಪ್ರಾರಬ್ಧನೇ ನಿಮ್ಮ ಭಾಗ್ಯ. ನಾವು ಮಾಡಿದಂತಹ ಹಿಂದಿನ ಜನ್ಮದಲ್ಲಿ ಮಾಡಿದ್ದೀವಿ ಏನೋ ಕರ್ಮಗಳು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಒಳ್ಳೆಯ ಕರ್ಮನೇ ಇರ್ಬೋದು, ಕೆಟ್ಟ ಕರ್ಮಗಳೇ ಇರ್ಬೋದು, ಅದೇ ಪ್ರಾರಬ್ಧ ಆಗಿ ಬರುತ್ತೆ. ಪ್ರಾರಬ್ಧದ ಸರಳವಾದ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಭಾಗ್ಯ ಆಗಿ ಅದು ಬರುತ್ತೆ. ಅದನ್ನು ಬದಲಾಯಿಸೋಕ್ಕಾಗುತ್ತಾ? ಆಗೋದಿಲ್ಲ. ಆದರೆ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ನಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ ಕರ್ಮ, ಅದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ನೀವು ಮಾಡುವ ಕರ್ಮ, ಇವಾಗ ಒಳ್ಳೆಯ ಕರ್ಮಗಳು ನೀವು ಮಾಡ್ತಾ ಇದ್ದಲ್ಲಿ ಆ ಸಂಚಿತ ಕರ್ಮ ಕಟ್ ಮಾಡಬಹುದು. ಒಳ್ಳೆಯ ಕರ್ಮಗಳಿಂದ ಕೆಟ್ಟ ಕರ್ಮಗಳನ್ನು ನಾವು ಕಳಿಬಹುದು. ಹೌದು ಸ್ನೇಹಿತರೆ, ಆದರೆ ನೀವು ಪ್ರೆಸೆಂಟ್ನಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕಾಗುತ್ತೆ. ಹೌದಾ? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ತಿಳ್ಕೊಂಡ್ರ? ನೆಕ್ಸ್ಟ್ ಬರೋದು ಕ್ರಿಯಾಮಾಣ ಕರ್ಮ. ಕ್ರಿಯಾಮಾಣ ಕರ್ಮ ಏನಿದು ಅಂತಂದಲ್ಲಿ, ಇವಾಗ ಒಂದು ಅನಹೋನಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮ ಜೊತೆಗೆ ಯಾರೋ ಜಗಳ ಆಡಿದ್ರು ಅಂತ ಅಂದ್ಕೊಳ್ಳಿ, ಅಥವಾ ನಿಮಗೆ ಜಗಳ ಮಾಡಬೇಕಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆದರೆ ನೀವು ಇರಿಟೇಟ್ ಆಗ್ತಾ ಇಲ್ಲ, ನೀವು ತುಂಬ ಸಹನೆಯಿಂದ ಇದ್ದೀರಾ. ಅರೆ ಒದರ್ಲಿ ಬಿಡು, ಎಷ್ಟು ಒದರ್ತಾರೋ ಒದರ್ಲಿ ಅಂತ ನೀವು ಅಂದ್ಕೊಂಡು ಸುಮ್ಮನಿದ್ದೀರಾ. ಅಂದಲ್ಲಿ ನೀವು ಕ್ರಿಯಾಮಾಣ ಕರ್ಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಅಲ್ಲಿ ನೀವು ಅವ್ರ ಜೊತೆಗೆ, ಅವರು ನಿಮಗೆ ಇರಿಟೇಟ್ ಮಾಡ್ತಾ ಇದ್ದಾರೆ, ಜಗಳ ಆಡಲಿ ಅಂತೆ ಅವರು ನಿಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಅವ್ರ ಜೊತೆಗೆ ಜಗಳಕ್ಕೆ ನೀವು ನಿಂತಿದ್ದೀರಾ ಅಂತ ಅಂದರೆ, ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇದು ಅಷ್ಟು ಇದು ಅಲ್ಲ, ಆದರೆ ನಿಮಗೆ ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂಥೇಳಿ. ಅಂದಲ್ಲಿ ಇದು ಕ್ರಿಯಾಮಾಣ ಕರ್ಮದಲ್ಲಿ ಬರುತ್ತೆ. ಓಕೆ ಸ್ನೇಹಿತರೆ, ಇದು ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ನಾಲ್ಕನೇದು ಆಗಾಮಿ ಕರ್ಮ. ಈ ಆಗಾಮಿ ಕರ್ಮ ಏನು ಅಂತಂದಲ್ಲಿ, ಮುಂದೆ ಬರುವಂತಹ ಕರ್ಮಗಳು, ಭವಿಷ್ಯದಲ್ಲಿ ಬರುವಂತಹ, ನಾವು ಭವಿಷ್ಯದಲ್ಲಿ ಏನು ಮಾಡ್ತೀವಿ, ಹೆಂಗೆ ಬದುಕ್ತೀವಿ, ಬರುವಂತಹ ಕರ್ಮಗಳೇ ನಾವು ಮುಂದೆ ಹೇಗಿರ್ತೀವಿ
ಅದೇ ಆಗಾಮಿ ಕರ್ಮ. ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡಿವಲ್ಲ, ನೆಕ್ಸ್ಟು ಮುಂದೆ ನಮ್ಮ ಭವಿಷ್ಯ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನಾವು ಒಳ್ಳೆ ಕರ್ಮಗಳನ್ನು ಮಾಡ್ತಾ ಬಂದಿದ್ವಿ ಅಂತಂತಂದಲ್ಲಿ ಭವಿಷ್ಯದಲ್ಲಿ ಸಹ ಒಂದು ಮುಂದಿನ ಜನ್ಮಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಅದೇ ಭವಿಷ್ಯದ ಕರ್ಮ, ಆಗಾಮಿ ಕರ್ಮ ಸ್ನೇಹಿತರೆ. ನಾನು ತುಂಬ ಸರಳವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕರ್ಮ ಸಿದ್ಧಾಂತ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಏನು ಮಾಡಿರ್ತೀರಾ ಆ ಕರ್ಮದ ಫಲ ನಿಮಗೆ ದೊರಕುತ್ತೆ. ಈವಾಗ ಸಿಗ್ತಾ ಇಲ್ಲ, ಆದರೆ ಮುಂದೊಂದು ದಿನ ಮುಂದಿನ ಜನ್ಮದಲ್ಲೋ ಅಥವಾ ಮುಂದೆ ಯಾವಾಗೋ ಆ ಫಲ ನಿಮಗೆ ದೊರಕುತ್ತೆ. ನೀವು ಒಳ್ಳೆಯದೇ ಮಾಡಿರಿ, ಕೆಟ್ಟದೇ ಮಾಡಿ, ಆ ಸಮಯಕ್ಕೆ ನಿಮಗೆ ಯಾವಾಗ ಅವಶ್ಯಕತೆ ಇದೆ ಅದರದ್ದು ಅದು ತಾನಾಗಿಯೇ ನಿಮ್ಮ ಜೊತೆಗೆ ಬರುತ್ತೆ. ಕೆಟ್ಟ ಕರ್ಮ, ಒಳ್ಳೆ ಕರ್ಮ ಎರಡು ಇಲ್ಲಿ ಇಟ್ಟಿರುವಂತಹ ನಿಮ್ಮ ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲ ಇಲ್ಲೇ ಇಟ್ಟು ಹೋಗಬೇಕಾಗತ್ತೆ. ಇದು ನಮ್ಮದಲ್ಲ, ಇದು ಪೃಥ್ವಿಯ ಸಂಪತ್ತು. ಅವರ ಸಂಪತ್ತು ಅವರು ತಗೋತಾರೆ. ನಮ್ಮ ಶರೀರ ಸಹ ನಮ್ಮ ಸಂಪತ್ತಲ್ಲ, ಇದು ಪಂಚಭೂತಗಳ ಸಂಪತ್ತು. ಪಂಚಭೂತಗಳು ಅವರವರ ಸಂಪತ್ತನ್ನು ತೊಗೊಂಡು ಬಿಡ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾವಿಲ್ಲಿ ಬಂದಿದ್ದೀವಿ ಇದನ್ನೆಲ್ಲ ತಗೊಂಡು ನಮ್ಮ ಕರ್ಮಗಳನ್ನು ಮುಂದುವರಿಸೋದಕ್ಕೋಸ್ಕರ ಮತ್ತು ನಾವು ಮುಂದೆ ಇನ್ನೂ ಡೆವಲಪ್ ಆಗೋದಕ್ಕೋಸ್ಕರ. ಸ್ನೇಹಿತರೆ, ಇಲ್ಲಿ ನಾವು ಒಬ್ಬರನ್ನು ನೋಡಿ ನಗ್ತೀವಿ, ಅವರನ್ನು ಹೀಯಾಳಿಸ್ತೀವಿ, ಅಥವಾ ಅವರ ಎದುರೇ ಕುಂತು ಅವ್ರ ಬಗ್ಗೆನೇ ಅವರಿಗೆ ಕೆಟ್ಟ ಮಾತನ್ನು ಆಡ್ತೀವಿ, ನೀನು ಹೀಗೆ ಹಾಗೆ ಅಂಥೇಳಿ. ಆದರೆ ಇದು ಸಹ ಕರ್ಮದ ಸಿದ್ಧಾಂತದಲ್ಲಿ ಬರುತ್ತೆ. ಅಂದರೆ ಅದು ಸಹ ನೀವು ಮಾಡ್ತಾ ಇದ್ದೀರಾ ಕರ್ಮನೇ, ನಿಮ್ಮ ಬಾಯಿಯಿಂದ ಬರ್ತಾ ಇದೆ, ಅದು ಕರ್ಮದ ರೂಪದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಏನಂದರೆ ನಾವು ಏನು ಮಾತಾಡ್ತಾ ಇದ್ದೀವಲ್ಲ ಅದು ಸಹ ಫಲದ ರೂಪದಲ್ಲಿ ನಮಗೆ ಸಿಗುತ್ತೆ. ಕರ್ಮದ ಫಲ ಸ್ನೇಹಿತರೆ, ಒಂದು ಈಸಿಯಾಗಿ ಒಂದು ಸರಳ ಭಾಷೆಯಲ್ಲಿ ಹೇಳ್ತೀನಿ. ನೀವು ಬೀಜ ಬಿತ್ತಾ ಇದ್ದೀರಾ ಹೊಲದಲ್ಲಿ, ನೀವು ಏನು ಬೀಜ ಹಾಕ್ತಾ ಇದ್ದೀರಾ ನಿಮಗೆ ಗೊತ್ತು, ನೀವು ಏನು ತಿಂತೀರಾ ಅಂತ. ಮುಂದೆ ನಿಮಗೆ ಇದು ಬೇಕು, ಇದರಿಂದ ನನಗೆ ತುಂಬ ದುಡ್ಡು ಸಿಗುತ್ತೆ, ಅಥವಾ ತುಂಬ ಜಾಸ್ತಿ ನನ್ನ ಹತ್ರ ಬೆಳೆ ಬರುತ್ತೆ, ಇದೇ ಹಾಕ್ತೀನಿ ನಾನು ಅಂತ ನೀವು ಅಂತೀರಲ್ಲ. ಅದೇ ಥರ ನೀವು ಏನು ಕರ್ಮ ಮಾಡ್ತಾ ಇದ್ದೀರಲ್ಲ ಅದು ಬೀಜಗಳನ್ನು ಬಿತ್ತಾ ಇದ್ದೀರಿ. ನಿಮ್ಮ ಬಾಯಿಯಿಂದ ಹೊರಗೆ ಬರ್ತಾ ಇದೆ, ಅಥವಾ ನೀವು ಕೈಯಿಂದ ಮಾಡಿದ ಕರ್ಮಗಳು, ನೀವು ಏನು ಮಾಡ್ತಿರೋದೆಲ್ಲ ಕರ್ಮದಲ್ಲೇ ಬರುತ್ತೆ. ನೀವು ಬಾಯಿಯಿಂದ ಬರ್ತಾ ಇರುವ ಆ ಶಬ್ದಗಳು ಅವು ಸಹ ಬೀಜರೂಪಿ ಶಬ್ದಗಳು. ಆ ಶಬ್ದಗಳು ಮಲ್ಟಿಪ್ಲೈ ಆಗಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ವಾಪಸ್ ನಿಮಗೆ ದೊರಕುತ್ತೆ ಸ್ನೇಹಿತರೆ. ಇಲ್ಲಿ ಏನೂ ವೇಸ್ಟಾಗಿ ಆಗೋದಿಲ್ಲ ಸ್ನೇಹಿತರೆ. ಅಂದರೆ ಯಾವುದೇ ಪುಕ್ಸಟೆ ಆಗೋದಿಲ್ಲ. ನೀವೇನು ಕೊಡ್ತೀರಾ ಅದು 1000 ಗುಣಿಸಿ ವಾಪಸ್ ಬರುತ್ತೆ. ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ನಿಮಗೆ ವಾಪಸ್ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಕರ್ಮ ಮಾಡಬೇಕು. ಒಳ್ಳೆ ಕರ್ಮಗಳನ್ನು ಆದಷ್ಟು ಪ್ರಯತ್ನ ಪಡಲೇಬೇಕು. ಹಾಗಂತ ನಾನು ಒಳ್ಳೆ ಕರ್ಮನೇ ಮಾಡ್ತೀನಿ, ಇಲ್ಲ ಅಂದರೆ ನಾನು ಕರ್ಮನೇ ಮಾಡೋದಿಲ್ಲ ಅಂತ ಸಹ ಕೂತ್ಕೋಬಾರ್ದು. ಉದಾಹರಣೆಗೆ ನನ್ನ ಬಗ್ಗೆ ಹೇಳಬೇಕಾದ್ರೆ, ನಾವು ಮಾಡಿದ ಕರ್ಮಗಳು ಅಂದರೆ ನಾನು ಹಿಂದಿನ ಜನ್ಮದಲ್ಲಿ ಸತ್ಯದ ಶೋಧನೆಯಲ್ಲಿದ್ದೆ. ಆ ಸತ್ಯದ ಶೋಧನೆ ಪೂರ್ತಿ ಆಗಲಿಲ್ಲ, ಅದರಿಂದ ಮತ್ತೆ ಬಂದಿದ್ದೀನಿ ಸತ್ಯದ ಶೋಧನೆ ಮಾಡೋದಕ್ಕೋಸ್ಕರ. ನಮ್ಮ ಕರ್ಮಗಳು ನಾವು ಎಲ್ಲಿ ಬಿಟ್ಟು ಹೋಗಿರ್ತೀವಿ ನೋಡಿ, ನಮ್ಮ ಡೆಸ್ಟಿನಿ ಪೂರ್ತಿ ಆಗೋದಿಲ್ಲ. ಆ ಡೆಸ್ಟಿನಿಯನ್ನು ಮತ್ತೆ ನಾವು ಹುಟ್ಟಿ ನಾವು ಮುಂದುವರಿಸ್ತೀವಿ. ಅದೇ ಕರ್ಮಗಳು ಮಾಡಿಸ್ತವೆ ನಮಗೆ. ನಾವು ಎಲ್ಲಿಂದ ಮುಗಿಸಿದ್ದೀವಿ ಅಲ್ಲಿಂದ ಮತ್ತೆ ವಾಪಸ್ ಬರಬೇಕಾಗುತ್ತೆ, ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಕರ್ಮ, ನಾವು ಏನು ಕರ್ಮ ಮಾಡ್ತಿದ್ದೀವಲ್ಲ ಆ ಕರ್ಮ ನಮಗೆ ಅಲ್ಲಿಗೆ ತೊಗೊಂಡು ಹೋಗುತ್ತೆ. ಹೌದು, ಸತ್ಯದ ಶೋಧನೆ ಇನ್ನೂ ಜಾರಿ ಇದೆ ನಂದು. ಸ್ನೇಹಿತರೆ, ನನ್ನ ಜೊತೆಗೆ ಹೀಗೆ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಇಷ್ಟ ಆದಲ್ಲಿ, ಮತ್ತು ಲೈಕ್ ಕೊಡ್ತೀರಾ ಅಂದರೆ ಕೊಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಬೇಕಾದರೆ ಡಿಸ್ಲೈಕ್ ಬೇಕಾದರೂ ಕೊಡಬಹುದು, ನಾನೇನು ಬೇಡ ಅನ್ನೋದಿಲ್ಲ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಮುಂದೆ ಇನ್ನೂ ರಹಸ್ಯಮಯವಾದಂತಹ ವಿಡಿಯೋಸ್ಗಳು ಬರ್ತವೆ, ಏಕೆಂದರೆ ನಾನು ಸ್ವಯಂ ಸತ್ಯದ ಶೋಧನೆಯಲ್ಲಿದ್ದೀನಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿರಬಹುದು ಅಂತ ಅನ್ಕೋತೀನಿ. ನಮಸ್ಕಾರ.